15,000 ರೂಪಾಯಿ ಈ ಬಜೆಟಲ್ಲಿ ನೀವು ಫೋನ್ ನೋಡ್ತಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೇನೆ. ಯಾಕಂದರೆ ನಾನು ನಮ್ಮ ಟೀಮ್ ತುಂಬ ಟೈಮ್ ತೊಗೊಂಡು ತುಂಬ ರಿಸರ್ಚ್ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಅಂತ ಕ್ಲಿಯರಾಗಿ ತಿಳಿಸೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀವಿ. ಇದರಿಂದ ನಮಗೆ ಗೊತ್ತಾಗಿದ್ದೇನೆಂದರೆ ಮಾರ್ಕೆಟಲ್ಲಿರೋ 15,000 ಫೋನ್ಗಳಲ್ಲಿ 90% ವೇಸ್ಟ್. ನೀವು ಯಾವುದಂದ್ರೆ ಅದು ತೊಗೊಂಡ್ರೆ ನಿಮ್ಮ ಫೋನ್ 6 ತಿಂಗಳಲ್ಲೇ ಹ್ಯಾಂಗ್ ಆಗೋಗುತ್ತೆ. ಸಾಫ್ಟ್ವೇರ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ಸ್ ಕರೆಕ್ಟಾಗಿ ಬಿಡಲ್ಲ. ನಿಮ್ಮ ದುಡ್ಡೆಲ್ಲನೂ ನೀರು ಪಾಲಾಗೋಗುತ್ತೆ. ಅದಕ್ಕೆ ನಾನು ನಮ್ಮ ಟೀಮ್ ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ ಯಾವುದು ಅಂತ ಹುಡುಕಿದ್ದೀವಿ. ಲಾಸ್ಟಲ್ಲಿ ಬರೋ ಫೋನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ, ಇಲ್ಲ ಅಂದರೆ ಪಶ್ಚಾತ್ತಾಪ ಪಡ್ಕೋತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಂಬಿಡಿ. ನನ್ನ ಹೆಸರು ಅನಿರುದ್ಧ್. ವೆಲ್ಕಮ್ ಟು ಪಿಕ್ಸ್ಪ್ಲಾನ್. ಬನ್ನಿ ಶುರು ಮಾಡೋಣ. ನಮ್ಮ ಲಿಸ್ಟಲ್ಲಿ ಬರೋ ಮೊದಲನೇ ಫೋನ್ ಯಾರಿಗೆ ಕಮ್ಮಿ ಬಜೆಟಲ್ಲಿ ಒಳ್ಳೆ ಗೇಮಿಂಗ್ ಮತ್ತೆ ಸಖತ್ತಾಗಿರೋ ಬ್ಯಾಟ್ರಿ ಬೇಕೋ ಅವ್ರಿಗೆ. ಇದು ವಿವೋ T4X 5G. ಇದರಲ್ಲಿ ಇರೋದು ಡೈಮೆನ್ಸಿಟಿ 7300 ಪ್ರೊಸೆಸರ್. 7 ಲಕ್ಷಕ್ಕೂ ಹೆಚ್ಚು AnTuTu ಸ್ಕೋರ್ ಇದೆ. ಈ ಬೆಲೆಗೆ ಇದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. BGMI ಫ್ರೀ ಫೈರ್ ಆರಾಮಾಗಿ ಆಡ್ಬೋದು. ಜೊತೆಗೆ ಅಲ್ಟ್ರಾ ಗೇಮ್ ಮೋಡ್ ಮತ್ತೆ 4D ವೈಬ್ರೇಷನ್ ಇದೆ. ಸೊ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್. ಅಷ್ಟೇ ಅಲ್ಲ, ಇದರಲ್ಲಿ ಇರೋದು ಬರೋಬ್ಬರಿ 6500 mAh ಬ್ಯಾಟ್ರಿ. ಬೆಳಿಗ್ಗೆ ಚಾರ್ಜ್ ಮಾಡಿದ್ರೆ ರಾತ್ರಿವರೆಗೂ ಗೇಮ್ ಆಡಿದ್ರು ಚಾರ್ಜ್ ಖಾಲಿ ಆಗಲ್ಲ. 44 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ. ಕ್ಯಾಮ್ರಾ 50 MP ಇದೆ. 4K ವಿಡಿಯೋ ಕೂಡ ಮಾಡಬಹುದು. ಲೇಟೆಸ್ಟ್ ಆಂಡ್ರಾಯ್ಡ್ 15 ಬೇರೆ ಇದೆ. ಸೊ 14,500 ಒಳಗೆ ಗೇಮಿಂಗ್ ಮತ್ತೆ ಬ್ಯಾಟ್ರಿ ನಿಮ್ ಮೇನ್ ಟಾರ್ಗೆಟ್ ಆಗಿದ್ರೆ ವಿವೋ T4X ನ ಕಣ್ಣು ಮುಚ್ಕೊಂಡು ತಗೋಬಹುದು. ನನಗೆ ಈ ಚೈನೀಸ್ ಬ್ರ್ಯಾಂಡ್ ಎಲ್ಲ ಬೇಡ, ನಂಬಿಕೆ ಇರೋ ಬ್ರ್ಯಾಂಡ್ ಬೇಕು, ಡಿಸ್ಪ್ಲೇ ಮತ್ತೆ ಕ್ಯಾಮ್ರಾ ಸಕ್ಕದಾಗಿರ್ಬೇಕು ಅನ್ನೋರಿಗೆ ಇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M36. 15,000 ರೇಂಜಲ್ಲಿ ಸ್ಯಾಮ್ಸಂಗ್ ನ ಸೂಪರ್ ಆಮೋಲೆಡ್ ಡಿಸ್ಪ್ಲೇ, ಅದು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಜೊತೆ ಸಿಗ್ತಿದೆ ಅಂದ್ರೆ ಸುಮ್ನೆನಾ? ವಿಡಿಯೋ ನೋಡಕ್ಕೆ ಇದಕ್ಕಿಂತ ಬೆಸ್ಟ್ ಡಿಸ್ಪ್ಲೇ ಬೇರೆ ಇಲ್ಲ. ಮತ್ತೆ ಇದ್ರ ಹೈಲೈಟ್ ಏನಂದ್ರೆ 6 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ಸ್ ನ ಕೊಡ್ತಾ ಇದ್ದಾರೆ. Exynos 1380 ಪ್ರೊಸೆಸರ್ ಇದೆ. ಡೇ ಟು ಡೇ ಯೂಸ್ಗೆ ಸ್ಮೂತ್ ಆಗಿದೆ. ಕ್ಯಾಮ್ರಾ ಬಗ್ಗೆ ಅಂತೂ ಹೇಳೋದೇ ಬೇಡ. 50 MP ಮೇನ್ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಇದೆ. ಫ್ರಂಟ್ ಮತ್ತೆ ಬ್ಯಾಕ್ ಎರಡರಲ್ಲೂ 4K ವಿಡಿಯೋ ಮಾಡಬಹುದು. ಸೋಷಿಯಲ್ ಮೀಡಿಯಾ ಫೋಟೋಸ್ಗಂತೂ ಹೇಳಿ ಮಾಡಿಸಿದ್ದು. ಬೆಲೆ 15,000ಕ್ಕಿಂತ ಜಾಸ್ತಿ ಆಗ್ಬೋದು, ಬಟ್ 5-6 ವರ್ಷ ಯೂಸ್ ಮಾಡೋರಿಗೆ ಇದು ಬೆಸ್ಟ್ ಇನ್ವೆಸ್ಟ್ಮೆಂಟ್. ಮೂರನೇ ಫೋನ್, ನನಗೆ ಫೋನಲ್ಲಿ ಆ್ಯಡ್ಸ್ ಬೇಡ, ಕ್ಲೀನ್ ಆಗಿರಬೇಕು ಮತ್ತು ಬ್ಯಾಟ್ರಿ ದೈತ್ಯ ಆಗಿರಬೇಕು ಅನ್ನೋರಿಗೆ ಇದು ಮೋಟೋ G67 ಪವರ್. ಇದರಲ್ಲಿರೋದು 7000 mAh ಬ್ಯಾಟ್ರಿ. ನಾರ್ಮಲ್ ಆಗಿ ಯೂಸ್ ಮಾಡಿದ್ರೆ ಚಾರ್ಜರ್ನ ನೀವು 3 ದಿನ ಹುಡ್ಕೋ ಕೆಲಸನೇ ಇರಲ್ಲ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಇದೆ. ಇದು ಸ್ಯಾಮ್ಸಂಗ್ ಗಿಂತ ಪವರ್ಫುಲ್. ಮತ್ತೆ ಮೋಟೋ ಅವ್ರದ್ದು ಹೆಲೋ UI ಎಷ್ಟು ಕ್ಲೀನ್ ಇದೆ ಅಂದ್ರೆ ಬೇಡದ ಇರೋ ಆಪ್ಸ್ ಒಂದೂ ಇರಲ್ಲ. 15K ಬಜೆಟ್ ಅಲ್ಲಿ 50 MP ಕ್ಯಾಮ್ರಾ OS ಕೊಟ್ಟಿದ್ದಾರೆ. ವಿಡಿಯೋಸ್ ತುಂಬಾ ಸ್ಟೇಬಲ್ ಆಗಿ ಬರುತ್ತೆ. ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ವಿತ್ ಡಾಲ್ಬಿ ಅಟ್ಮಾಸ್ ಇದೆ. ಬ್ಯಾಟ್ರಿ ಮತ್ತೆ ಕ್ಲೀನ್ ಸಾಫ್ಟ್ವೇರ್ ನಿಮ್ ಪ್ರಯಾರಿಟಿ ಆಗಿದ್ರೆ ಮೋಟೋ G67 ಪವರ್ ಪಕ್ಕಾ ಆಲ್ರೌಂಡರ್ ಆಗುತ್ತೆ. ಈ ಫೋನ್ ಗೇಮರ್ಸ್ಗೋಸ್ಕರ. ನಿಮಗೆ ಡಿಸ್ಪ್ಲೇಲಿ ಆಮೋಲೆಡ್ ಇಲ್ಲ ಅಂದ್ರು, ಕ್ಯಾಮ್ರಾ ಆವ್ರೇಜ್ ಆಗಿದ್ರು, ಗೇಮಿಂಗ್ ಮಾತ್ರ ಬೆಂಕಿ ಆಗಿರಬೇಕು ಅಂದ್ರೆ ಈ ಫೋನ್ ನಿಮಗೆ. ರಿಯಲ್ಮಿ P4X. ಇದರಲ್ಲಿ ಇರೋದು ಡೈಮೆನ್ಸಿಟಿ 7400 ಅಲ್ಟ್ರಾ ಪ್ರೊಸೆಸರ್. ಇದರಲ್ಲಿ LCD ಡಿಸ್ಪ್ಲೇ ಇದೆ, ಆದ್ರೆ 144 Hz ರಿಫ್ರೆಶ್ ರೇಟ್ ಇದೆ. ಎಷ್ಟು ಸ್ಮೂತ್ ಅಂದ್ರೆ ಬೆಣ್ಣೆ ತರ ಇರುತ್ತೆ. GT ಬೂಸ್ಟ್ ಮೋಡ್ ಆನ್ ಮಾಡಿದ್ರೆ BGMI 90 FPS, ಫ್ರೀ ಫೈರ್ 120 FPS ಅಲ್ಲಿ ಆಡ್ಬೋದು. ಈ ಬಜೆಟ್ ಅಲ್ಲಿ ಅಂತೂ ಇದು ಅನ್ಬಿಲೀವೇಬಲ್. ಇದರಲ್ಲೂ 7000 mAh ಬ್ಯಾಟ್ರಿ ಮತ್ತೆ 45 ವ್ಯಾಟ್ಸ್ ಚಾರ್ಜಿಂಗ್ ಇದೆ. ನೀವೇನಾದ್ರೂ ಸೀರಿಯಸ್ ಗೇಮರ್ಸ್ ಆಗಿದ್ರೆ ಬೇರೆ ಯಾವ ಫೋನು ನೋಡಕ್ ಹೋಗ್ಬೇಡಿ, ರಿಯಲ್ಮಿ P4X ನ ಕಣ್ಣು ಮುಚ್ಕೊಂಡು ತಗೊಳ್ಳಿ. ನಮ್ಮ ಲಿಸ್ಟಲ್ಲಿ ಬರೋ ಕೊನೆ ಫೋನ್ ನನಗೆ ಎಲ್ಲರ ಕೈಯಲ್ಲಿರೋ ಫೋನ್ ಥರ ಬೇಡ, ಯುನೀಕ್ ಆಗಿರಬೇಕು, ಸ್ಟೈಲಿಶ್ ಆಗಿರಬೇಕು ಅನ್ನೋರಿಗೆ ಇದು CMF Phone 1. ಇದ್ರ ಡಿಸೈನ್ ನೋಡಿ ಎಷ್ಟು ಯುನೀಕ್ ಆಗಿದೆ. ನಥಿಂಗ್ OS ಇರೋದ್ರಿಂದ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಡಿಫ್ರೆಂಟ್ ಮತ್ತೆ ಸ್ಮೂತ್ ಆಗಿದೆ. ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿದೆ. ಸೂಪರ್ ಆಮೋಲೆಡ್ 120 Hz ಡಿಸ್ಪ್ಲೇ, ಡೈಮೆನ್ಸಿಟಿ 7300 ಪ್ರೊಸೆಸರ್, 50 MP ಒಳ್ಳೆ ಕ್ಯಾಮ್ರಾ ಇದೆ. 15,000ಕ್ಕೆ ಇದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಮತ್ತೆ ಯುನೀಕ್ ಫೋನ್. ನಿಮ್ಗೆ ಏನಾದರೂ ಫೋನ್ ಸ್ಟೈಲಿಶ್ ಆಗಿರಬೇಕು ಮತ್ತು ಯುನೀಕ್ ಆಗಿರಬೇಕು ಅಂದರೆ ಈ ಫೋನ್ನ ತಗೋಬೋದು. ನೋಡಿದ್ರಲ್ಲ ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಸೀಕ್ರೆಟ್ ಫೋನ್ ಬಗ್ಗೆ ಹೇಳಿದ್ದೆ, ನೆನಪಿದೆಯಾ? ಆ ಸೀಕ್ರೆಟ್ ಫೋನೇ ರಿಯಲ್ಮಿ P4X. ಯಾಕೆ ಅಂದರೆ ಬರೀ ಈ ಪ್ರೈಸ್ಗೆ ಅದು ಕೊಡೋ ಪರ್ಫಾರ್ಮೆನ್ಸ್ ಮತ್ತು 144 Hz ಡಿಸ್ಪ್ಲೇ ಬೇರೆ ಯಾವ ಫೋನಲ್ಲೂ ಇಲ್ಲ. ಗೇಮಿಂಗ್ ಅಂದರೆ ಅದೇ ಬಾಸ್. ನಿಮಗೆ ಒಳ್ಳೆ ಡಿಸ್ಪ್ಲೇ ಮತ್ತು ಒಳ್ಳೆ ಬ್ರ್ಯಾಂಡ್ ಬೇಕು ಅಂದರೆ ಸ್ಯಾಮ್ಸಂಗ್ M36 ತಗೊಳ್ಳಿ. ಇಲ್ಲ ಅಂದರೆ ಒಳ್ಳೆ ಬ್ಯಾಟ್ರಿ ಮತ್ತು ಕ್ಲೀನ್ UI ಬೇಕು ಅಂದರೆ ಮೋಟೋ G67 ಪವರ್ ತಗೋಬೋದು. ನಾನು ಯಾವ ಬ್ರ್ಯಾಂಡ್ ಪರನೂ ಅಲ್ಲ. 15,000ದಲ್ಲಿ ಬೆಸ್ಟ್ ಫೋನ್ ನಿಮ್ಮ ಕೈ ಸೇರಬೇಕು ಅನ್ನೋದೇ ನನ್ನ ಆಸೆ. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾವ ಫೋನ್ ತಗೋತೀರಾ ಅಂತ ಕಮೆಂಟ್ ಮಾಡಿ.